ಹಾಯ್ ಹಲೋ ನಮಸ್ತೆ. ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಶೋಭಾ ವೆಂಕಟ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಭಾನುವಾರದ ಫುಲ್ ಡೇ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅತ್ತೆ ಮಾವನ್ನ ನೋಡೋಕ್ಕೆ ಅಂತ ಒಂದು 3 ತಿಂಗಳು ಬಿಟ್ಟು ಹೋಗ್ತಾ ಇದ್ದೀನಿ. ನನಗೂ ಹುಷಾರಿರಲಿಲ್ಲ, ಹಾಗಾಗಿ ಊರಲ್ಲಿ ಹೇಗಿದ್ದಾರೆ ಎಲ್ಲರೂ, ಹಾಗೆ ಅತ್ತೆ ಮಾವ ಹೇಗಿದ್ದಾರೆ, ಫುಲ್ ಡೇ ವ್ಲಾಗ್ ಹೇಗಿತ್ತು, ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ಏನಾಯಿತು ಎಲ್ಲ ಕೂಡ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ಫುಲ್ ವಿಡಿಯೋನ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ವೀಡಿಯೋಸ್ಗಳು ಜಾಸ್ತಿ ತಲುಪೋದಿಲ್ಲ ನಿಮಗೆ. ನೋಟಿಫಿಕೇಷನ್ ಆನ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳು ಕೂಡ ನಿಮಗೆ ಫಸ್ಟ್ ಬರುತ್ತೆ. ವಿಡಿಯೋನ ನೋಡಬಹುದು. ಲೈವ್ ಇರ್ಬೋದು, ಶಾರ್ಟ್ ವೀಡಿಯೋಸ್ ಇರ್ಬೋದು, ಲಾಂಗ್ ವೀಡಿಯೋಸ್ ಇರ್ಬೋದು. ದಯವಿಟ್ಟು ಸಪೋರ್ಟ್ ಮಾಡಿ. ಭಾನುವಾರದ ಫುಲ್ ಡೇ ವ್ಲಾಗ್. ನಾನು ಊರಿಗೆ ಹೋಗೋ ಮುಂಚೆನೇ ನೈಟು ತುಂಬಾ ಚೆನ್ನಾಗಿತ್ತು. ಎಷ್ಟು ಕಲರ್ಫುಲ್ಲಾಗಿತ್ತು ಅಂತ ಅಂದರೆ ನೋಡಿ, ಪಿಕಾಕ್ ಟೇಲ್ ಕಲರ್ ಇತ್ತು, ಫುಲ್ ಸ್ಕೈ ಎಲ್ಲ, ಆಕಾಶ ಎಲ್ಲ. ಹಾಗಾಗಿ ತುಂಬಾ ಇಷ್ಟ ಆಯಿತು. ಮಕ್ಕಳೆಲ್ಲ ಅಟ್ರ್ಯಾಕ್ಟಾಗಿ ಈ ಕಲರ್ ನಾನು ಎಷ್ಟು ದಿನಗಳಾಗಿತ್ತು ನೋಡಿ ಮಮ್ಮ, ತುಂಬಾ ಇಷ್ಟ ಆಯಿತು ಅಂತಂತಿದ್ರು. ಒಂದು 7 ಗಂಟೆ ಆಗಿರ್ಬೋದು. ಇವಾಗ ಅಧಿಕ ಮಾಸ ನಡೀತಾ ಇದೆಯಲ್ಲ, ಹಾಗಾಗಿ ಸತ್ಯ ಅಧಿಕ ಮಾಸ ಅಂತ ನಡೀತಾ ಇದೆ. ತುಂಬ ಚೆನ್ನಾಗಿದೆ. ಡೈಲಿ ಒಂದೊಂದು ಕಲರಲ್ಲಿ ಮೋಡಗಳಿರುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಲ್ ಕಲರಲ್ಲ, ಪಿಕಾಕ್ ಟೇಲ್ ಕಲರು. ಎಷ್ಟೊತ್ತು ಅಂತಂದರೆ ಇಲ್ಲಾಂದ್ರೂ 1-2 ಗಂಟೆ ಟೈಮ್ ಇದೇ ಥರ ಇತ್ತು. ಎಲ್ಲರೂ ತುಂಬ ಫೋಟೋ ತೊಗೊಂಡ್ರು, ವೀಡಿಯೋಸ್ ಮಾಡಿಕೊಂಡ್ರು ಸುತ್ತಮುತ್ತ. ಖುಷಿ ಆಯ್ತು ನನಗಂತೂ ನೋಡಿ. ನಾಳೆ ಪಿಂಕ್ ಸ್ಟ್ರಾಬೆರಿ ಮೂನ್ ಇದೆ. ಮಿಸ್ ಮಾಡೋದನ್ನು ಮಾಡ್ಕೋಬೇಡಿ, ಯಾರು ಕೂಡ ಮಿಸ್ ಮಾಡಬೇಡಿ. ಮೂನ್ ನೋಡಿ. ಭಾನುವಾರ ಏನು ಸ್ಪೆಷಲ್ ಅಂತಂದರೆ ನಮ್ಮ ಮನೆಯವರು ಟೀ ಮಾಡಿಕೊಡ್ತಾರೆ, ಇಲ್ಲಾಂದರೆ ತಿಂಡಿ ಮಾಡಿಕೊಡ್ತಾರೆ. ತಿಂಡಿ ಅಂದರೆ ಚಿತ್ರಾನ್ನ, ಇಲ್ಲಾಂದರೆ ಟೀ, ಇವೆರಡೇ ಅವ್ರಿಗೆ ಮಾಡೋಕ್ಕೆ ಬರೋದು. ಇವತ್ತು ಟೀ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅವರೇ ಮಾಡ್ತಾಯಿದ್ದಾರೆ. ನಾನು ವಾಕ್ ಮುಗಿಸ್ಕೊಂಡು ಬಂದೆ. ಚೆನ್ನಾಗಿ ಮಾಡ್ತಿದ್ದಾರೆ. ಘಮ ಘಮ ಅನ್ನೋ ಫ್ಲೇವರ್ ಬರ್ತಾಯಿದೆ. ಉಪ್ಪಿನ ಡಬ್ಬ ತಗೊಂಡಿದ್ದಾರೆ. ಅವರು ಉಪ್ಪು ಹಾಕ್ತಾರಾ ಅಥವಾ ಸಕ್ಕರೆನೇ ಹಾಕಿ ಮಾಡ್ತಾರೋ ಗೊತ್ತಿಲ್ಲ. ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಉಪ್ಪು ಹಾಕ್ತಾರಾ ಸಕ್ಕರೆ ಹಾಕ್ತಾರಾ ಅಂತ ನಗ್ತಿದ್ದಾರೆ ಅವರು. ಹಂಗಾಗಿ 2 ಟೇಬಲ್ ಸ್ಪೂನ್ ಹಾಕ್ತಿದ್ದಾರೆ. ಭಾನುವಾರ ಅಂದರೆ ನಮಗೆ ಸ್ಪೆಷಲ್, ಯಾಕೆಂದರೆ ಅವರು ಟೀ ಮಾಡಿಕೊಡ್ತಾರೆ. ನಮ್ಮ ಮನೇಲಿ ವಾರಕ್ಕೆ ಒಂದೇ ಸಾರಿ ಟೀ ಕುಡಿಯೋದು. ಅದರಲ್ಲಿ ಯಾವ ದಿನವೂ ನಾವು ಟೀನೇ ಕುಡಿಯೋಲ್ಲ, ಕಾಫಿ ಕುಡಿಯೋದಿಲ್ಲ. ಭಾನುವಾರ ಅಂತಂದರೆ ಏನಾದ್ರು ಟೀ ತಿಂಡಿ ಏನಾದರೂ ಮಾಡಿಕೊಡ್ತಾರೆ, ಏನೋ ಒಂದು ಖುಷಿ. ಅವತ್ತೇ ನಮಗೆ ಅವರು ಕೂಡ ಸಿಗೋದು. ಇಲ್ಲಾಂದರೆ ಫುಲ್ ಬ್ಯುಸಿ ಆಗಿಬಿಟ್ಟಿರ್ತಾರೆ. 7 o'clock ಮನೆ ಬಿಟ್ಟರೆ ಇನ್ನು ರಾತ್ರಿ 11-11:30 ಆಗಿಬಿಡುತ್ತೆ ಮನೆಗೆ ಬರೋಷ್ಟರಲ್ಲಿ. ಹಾಗಾಗಿ ತುಂಬ ಮಿಸ್ ಮಾಡ್ಕೋತೀವಿ. ಅವರೇ ಏನಾದರೂ ಮಾಡಿಕೊಟ್ಟಾಗ ನಮಗೊಂಥರ ಖುಷಿ ಇರುತ್ತಲ್ವ. ಅದೇ ಫೀಲ್ ನನಗೂ. ಮಕ್ಕಳು ಕಾಯ್ತಾ ಇರ್ತಾರೆ, ಅಪ್ಪ ಏನಾದರೂ ಮಾಡಿಕೊಡ್ತಾರೆ, ಇವತ್ತು ನಮ್ಮ ಜೊತೆ ಇರ್ತಾರಾ, ಟೈಮ್ ಕೊಡ್ತಾರಾ ನಮಗೆ ಅಂತ. ಹಂಗಾಗಿ ಏನು ಸ್ಪೆಷಲು, ಎಲ್ಲರೂ ಮಾಡ್ತಾರೆ ಗಂಡಸರು ಅಂತ ಅನ್ಬೋದು. ಬಟ್ ನಮಗೆ ನಮ್ಮ ಮನೆಯವರು ಸಿಗೋದು ಒಂದಿನ ಭಾನುವಾರ ಫ್ರೀಯಾಗಿ. ಅದರಲ್ಲೂ ಒಂದು 2 ಅವರ್ ಸಿಗ್ಬೋದು ಅಷ್ಟೇ. ಒಂದು 10 ಗಂಟೆ ಮೇಲೆ ಮತ್ತೆ ಅವರ ಕೆಲಸದ ಮೇಲೆ ಹೊರಗಡೆ ಹೋಯ್ತು ಅಂದರೆ ಇನ್ನು ಮತ್ತೆ 10 ಗಂಟೆ ಆಗುತ್ತೆ. ಭಾನುವಾರ ಕೂಡ ಅಷ್ಟೇ, ಅಷ್ಟು ಬ್ಯುಸಿ ಇರ್ತಾರೆ ಅವರು. ಫೈನಲಿ ಟೀ ರೆಡಿ ಮಾಡಿದ್ರು. ಗ್ಲಾಸ್ಗೆಲ್ಲ ಹಾಕ್ತಿದ್ದಾರೆ. ಮಕ್ಕಳು ಫ್ರೆಶ್ ಅಪ್ ಆಗಿ ಬರ್ತಿದ್ದಾರೆ. ಭಾನುವಾರ ಅಂತಂದರೆ ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ರು. ನಾನು ಬೆಳಗ್ಗೆ ಎದ್ದು ಸೌಂಡ್ ಮಾಡ್ತಿತ್ತು ಪಕ್ಷಿಗಳೆಲ್ಲ, ಅದನ್ನೆಲ್ಲ ಸೌಂಡ್ ಕೇಳಿಸ್ಕೊಂಡು ಮತ್ತೆ ಮಲಗಿ ಮಕ್ಕಳ ಜೊತೆ ಮತ್ತೆ ಅವ್ರನ್ನೆಲ್ಲ ಆಟ ಆಡಿಸ್ಕೊಂಡು ಮತ್ತೆ ಮಲಗಿಬಿಟ್ರು ಅವರು. ಈಗೆಲ್ಲ ಫ್ರೆಶ್ ಅಪ್ ಆಗಿ ಬರ್ತಿದ್ದಾರೆ. ಅಷ್ಟರಲ್ಲಿ ಟೀ ಮಾಡೋಣ, ನಾನೇ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ. ಚೆನ್ನಾಗಿ ಮಾಡ್ತಾರೆ ಟೀ. ವೀಕ್ಲಿ ಒನ್ಸ್ ಟೀ ಕುಡಿಯೋಕೆ ಅವ್ರ ಕೈಯಿಂದ ಖುಷಿಯಾಗತ್ತೆ. ಟೀ ರೆಡಿ, ಬನ್ನಿ ಎಲ್ಲರೂ ಕೂಡ ಟೀ ಕುಡಿಯೋಣ. ಹಾಗೆ ಇವತ್ತು ಟೀ ಕುಡಿತಾ ಪ್ಲ್ಯಾನೇ ಇರಲಿಲ್ಲ ನಾವು ಊರಿಗೆ ಹೋಗೋಣ ಅಂತ. ಕುತ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ, ಏಕೆಂದರೆ ಅವರು ಫ್ರೀ ಇದ್ರು ಇವತ್ತು. ನಾನು ಸ್ವಲ್ಪ ಹುಷಾರಾಗಿದ್ದೀನಿ. ಹಂಗಾಗಿ ಅತ್ತೆ ಮಾವನ್ನ ನೋಡ್ಕೊಂಡು ಬರೋಣ ಮಾತಾಡಿಸ್ಕೊಂಡು. ಸ್ವಲ್ಪ ಹುಷಾರಿರಲಿಲ್ಲ ಅತ್ತೆಗೆ, ಮತ್ತು ಮಾವನೂ ಕೂಡ, ಅಂದರೆ ವಯಸ್ಸಾಗಿದೆ ಅಲ್ವಾ. ಹಾಗಾಗಿ ಹೋಗಿ ನೋಡ್ಕೊಂಬರೋಣ ಅಂತ ಹೊರಡ್ತಾಯಿದ್ದೀವಿ. ಈ ಪ್ಲೇಸ್ ಯಾರಿಗೆಲ್ಲ ಗೊತ್ತು, ವಿಡಿಯೋದಲ್ಲಿ ನೋಡಿ. ಲಕ್ಷ್ಮೀಪುರ ಶನಿ ಮಹಾತ್ಮ ಟೆಂಪಲ್, ರವಿಶಂಕರ್ ಆಶ್ರಮ, ಹಾಗೆ ತ್ರಿಮೂರ್ತಿ ಟೆಂಪಲ್ ಕೂಡ ಇದೆ. ನಮ್ಮ ಯುಕ್ತ ನೋಡ್ಕೊಂಡು ಹೇಳ್ತಾಯಿದ್ಲು ನೆಕ್ಸ್ಟ್ ವೀಕ್ ಬರೋಣ ಇಲ್ಲಿಗೆ, ನೆಕ್ಸ್ಟ್ ವೀಕ್ ವಿಸಿಟ್ ಮಾಡೋಣ ಅಂತ. ಚೆನ್ನಾಗಿದೆ. ತ್ರಿಮೂರ್ತಿ ಟೆಂಪಲ್ ಕೂಡ ಚೆನ್ನಾಗಿದೆ. ಅಲ್ಲಿ ಕಲ್ಯಾಣ ಮಂಟಪ ಕೂಡ ಇದೆ, ಪೂಜೆ ಮಾಡಿಸ್ಬೋದು, ದೇವಸ್ಥಾನ ಕೂಡ ಇದೆ. ನೋಡಿ ಅತ್ತೆ ಹೆಂಗಾಗ್ಬಿಟ್ಟಿದ್ದಾರೆ ಅಂತ. ತುಂಬ ಹುಷಾರಿಲ್ಲ ಅತ್ತೆಗೆ.
ಸ್ಟ್ರೋಕ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಇವಾಗ ಪರವಾಗಿಲ್ಲ. ಮೊದಲೆಲ್ಲ ಅಡ್ಮಿಟ್ ಮಾಡಿದರು ಹಾಸ್ಪಿಟಲಲ್ಲಿ. ಅವ್ರಿಗೆ ಅಡ್ಮಿಟ್ ಮಾಡಿದ್ದಾಗಲೇ ನನಗೂ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಇದು ಓಡಾಡೋಕ್ಕೂ ಆಗ್ತಿರಲಿಲ್ಲ. ಸೊ ಹಂಗಾಗಿ ನನಗೂ ಹುಷಾರಿರಲಿಲ್ಲ, ಅತ್ತೆನ ನೋಡೋಕ್ಕಾಗಿರಲಿಲ್ಲ. ಫೋನಲ್ಲೇ ಮಾತಾಡಿಕೊಂಡು ಒಂದು ಸ್ವಲ್ಪ ದಿನ ಬಿಟ್ಟು ಬರ್ತೀನಿ, ಸಿಚುವೇಶನ್ ಹಿಂಗಿದೆ ಅಂತ ಹೇಳಿದ್ಮೇಲೆ ಅವರು ಓಕೆ ಅಂದರು. ಹಾಗೇ ಇವತ್ತು ಪಲ್ಸ್ ಪೋಲಿಯೋ ಇತ್ತು ಭಾನುವಾರ 28ನೇ ತಾರೀಕು ಜೂನ್. ಹಾಗಾಗಿ ಶ್ರೀವಿನ್ಗೆ ಪೋಲಿಯೋ ಹಾಕ್ಸೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಕೂಡ ಪಲ್ಸ್ ಪೋಲಿಯೋವನ್ನು ಹಾಕಿ, ಒಂದು ದಿನ 2 ಹನಿ ಹಾಕೋದ್ರಿಂದ ಪೋಲಿಯೋ ಮುಕ್ತ ಭಾರತವನ್ನು ಮಾಡಬಹುದು ಅನ್ನೋ ನನ್ನ ಅನಿಸಿಕೆ. ಹಾಗೆ ಕರ್ಕೊಂಡೋದ್ವಿ. ಇನ್ನೂ ಇಲ್ಲ, ಬೇರೆ ಕಡೆ ಇದ್ದಾರೆ, ಮತ್ತೆ ಬರ್ತಾರೆ ಅವರು 2 ಗಂಟೆ ಹಂಗೆ ಬನ್ನಿ ಅಂತ ಅಂದರು. ಶ್ರೀವಿನ್ ಪ್ರತಿ ಸಾರಿ ಪೋಲಿಯೋ ಹಾಕ್ಸ್ಬೇಕಂದ್ರೂ ಇದೆ, ಯಾಕೆಂದರೆ ಸಿಕ್ಕಾಪಟ್ಟೆ ಭಯ, ಕೆಮ್ಮು, ನೆಗಡಿ, ಯಾವುದೇ ಔಷಧಿ ಕೂಡ ಹಾಕ್ಸ್ಕೊಳ್ಳಲ್ಲ ಅವನು. ಅವನಿಗೆ ಪೋಲಿಯೋ ಹಾಕ್ಸೋದಕ್ಕೆ 3-4 ಜನ ಇಟ್ಕೊಂಡಿದ್ವಿ. ಆಮೇಲೆ ಹಾಕ್ಸ್ಕೊಂಡ ಸುಮ್ಮನೆ ಅದು ಅವನ್ನ ಸ್ವಲ್ಪ ಸಮಾಧಾನ ಮಾಡೋದಕ್ಕೆ ಅಂತ ಹೊರಗಡೆ ಕರ್ಕೊಂಡು ಬಂದೆ ಸ್ಕೂಲ್ ಮನೆ ಹತ್ರ. ಹಾಗೆ ಈ ಹಣ್ಣು ಯಾವುದು ಅಂತ ಯಾರಿಗಾದ್ರೂ ನೆನಪಿದೆಯಾ, ಅಥವಾ ಯಾರಾದರೂ ತಿಂದಿದ್ದೀರಾ? ನೆನಪಾದರೆ ಆ ಹಣ್ಣಿನ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮರ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಗಾಳಿ ಬಿಡ್ತಾ ಬೀಸ್ತಾ ಇತ್ತು, ಗಾಳಿಗೆಲ್ಲ ಒಂದೊಂದು ಉದುರುತ್ತಾ ಇತ್ತು. ಫ್ರೆಶ್ ಆಗಿತ್ತಲ್ಲ. ನಾವು ಚಿಕ್ಕ ಮಕ್ಕಳಲ್ಲಿ ಈ ಹಣ್ಣನ್ನ ತಿಂತಾಯಿದ್ವಿ. ಅದು ತೆಗೆದುಬಿಟ್ಟು ಒಳಗಡೆ ಬೀಜ ಥರ ಇರುತ್ತೆ, ಬಾದಾಮ್ ಥರ, ಅದನ್ನು ತಿಂತಾಯಿದ್ವಿ. ಸೊ ಹಂಗಾಗಿ ಅದು ನನ್ನ ಮಗಳಿಗೆ ಹೇಳ್ತಿದ್ದೆ, ಅವಳು ನಾನು ತಿಂತೀನಿ ಅಂತ ತೊಗೊಂಡ್ಳು. ಇದು ನಮ್ಮೂರ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಮರಿಗೌಡನ ದೊಡ್ಡಿದು. ಸೊ ಇಲ್ಲಿ ಮಕ್ಕಳು ಒಂದು 5ನೇ ಕ್ಲಾಸ್ವರೆಗೂ ಇರುತ್ತೆ. ಈ 5ನೇ ಕ್ಲಾಸ್ ಆದಮೇಲೆ ಬೇರೆ ಊರಿಗೆ ಓದೋಕ್ಕೆ ಅಂತ ಹೋಗ್ತಾರೆ. ನಮ್ಮೂರಿನ ಶಾಲೆ ಇದೆ, ಚೆನ್ನಾಗಿ ಹೇಳ್ಕೊಡ್ತಾರೆ, ಎಜುಕೇಷನ್ ಚೆನ್ನಾಗಿದೆ. ಮತ್ತು ಇನ್ನು ಹೈಯರ್ ಎಜುಕೇಷನ್ಗೆ ಕೋಡಳ್ಳಿ ಅಥವಾ ಕನಕಪುರ ಹತ್ರ DK ಶಿವಕುಮಾರ್ ಸ್ಕೂಲ್ ಇದೆ, ಅಥವಾ ಇನ್ನೂ ಬೇರೆ ಬೇರೆ ಪ್ರೈವೇಟ್ ಸ್ಕೂಲ್ಗಳೆಲ್ಲ ಇದೆ, ಅಲ್ಲಿ ಎಲ್ಲ ಎಜುಕೇಷನ್ಗೆ ಹೋಗ್ತಾರೆ. ಶ್ರೀವಿನ್ ಸ್ವಲ್ಪ ಮರ್ತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಟ ಆಡೋಕ್ಕೆ ಅಂತ ಬಿಟ್ಟೆ. ಆಟ ಆಡ್ತಾ ಇದ್ದ ಅವನು. ಒಂದೊಂದು ಕಾಯಿ ಬಿದ್ದಿದ್ದನ್ನೆಲ್ಲ ಎತ್ಕೋತಾ ಇದ್ದ. ಒಳ್ಳೆ ಟೈಮ್ ಪಾಸ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಶ್ರೀ? ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ, ಮನೆಗೆ ಹೋಗೋಣ ಬಾ ಅಂತ. ಅವ್ನಿಗೆ ಇಷ್ಟ ಆಗಿಬಿಟ್ಟಿದೆ ಆಟ ಆಡೋದಕ್ಕೆ ಪ್ಲೇಸು. ನಾವು ಇಲ್ಲಿ ಬೆಂಗಳೂರಲ್ಲಿದ್ದಾಗ ಅಷ್ಟು ಬಿಡ್ತಿರ್ಲಿಲ್ಲ ಅವನ್ನ ಹೊರಗಡೆ. ಇಲ್ಲಿ ಹೊರಗಡೆ ವೆದರ್ ಚೆನ್ನಾಗಿದೆ, ಅದರಲ್ಲೂ ಸ್ಕೂಲ್ ಮನೆ ಹತ್ರ ಅಲ್ಲ. ಸೊ ಹಂಗಾಗಿ ಇದು ಯಾವ ಕಾಯಿ ಅಥವಾ ಯಾವ ಹಣ್ಣು ಅಂತ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಶ್ರೀವಿನ್ ಹಿಡ್ಕೊಂಡಿದ್ದ ಹಂಗೆ ತಿನ್ಬೋದಾ ಅಂತ. ಬಟ್ ಒಳಗಡೆ ಸ್ವಲ್ಪ ಚೆನ್ನಾಗಿ ಫ್ರೆಶ್ ಆಗಿರೋದಿದ್ರೆ ಮಾತ್ರ ತೊಗೊಂಡು ತಿನ್ನಿರಿ, ಇಲ್ಲಾಂದರೆ ತಿನ್ನಬೇಡಿ. ಬಿದ್ದಿದ್ದನ್ನೆಲ್ಲ ಅಲ್ಲಿದಲ್ಲೇ ಎಷ್ಟು ಚೆನ್ನಾಗಿ ಎತ್ಕೊಂಡು ಕಲೆಕ್ಟ್ ಮಾಡ್ಕೋತಿದ್ದಾಳೆ ನೋಡಿ ಇತ್ತ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಬಾದಾಮ್ ತಿಂದಂಗೆ ಅನಿಸುತ್ತೆ. ಒಳಗಡೆ ಆ ಬೀಜ ಓಪನ್ ಮಾಡಬೇಕು, ಅದನ್ನ ಕೆಚ್ಚಿಬಿಟ್ಟು ಒಳಗಡೆ ಸ್ಪಾಂಜ್ ಥರ ಇರುತ್ತೆ. ಅದು ತೆಗೆದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಇಲ್ಲಾಂದರೆ ತಿನ್ನಂಗೆ ಇಲ್ಲ. ಫೈನಲಿ ಸಮಾಧಾನ ಆದ. ಸ್ಕೂಲ್ ಹತ್ರ ಕರ್ಕೊಂಡು ಬಂದಿದ್ನಲ್ಲ, ಅವ್ರ ಅಕ್ಕನ ಹತ್ರ ಕೇಸಂಬರಿ ಬೇಕು ಅಂದ. ಕೇಸಂಬರಿ ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ಜಾರ್ಕೊಳ್ಳಲ್ವಾ ಅದು ಹಂಗತ್ತಿತ್ತಾರಲ್ಲ. ಮನೆ ಹತ್ರ ಬಂದ್ವಿ. ಮನೆ ಹತ್ರ ತೆಂಗಿನಕಾಯಿ ಕೀಳೋದಕ್ಕೆ ಅಂತ ಬಂದಿದ್ದರು ನೋಡಿ. ತೆಂಗಿನಕಾಯಿ ಕೀಳೋದಕ್ಕೆ ಅಂತ ಊರಿಂದ ಊರಿಗೆ ಬರ್ತಾರೆ ಅವ್ರುಗಳು. ಒಂದು ಮರದಲ್ಲಿ 4 ತಾರು 5 ತಾರು ಕಿತ್ತರೆ ಒಂದು 50 ರೂಪಾಯಿ ಸಿಗುತ್ತೆ ಅವ್ರಿಗೆ. ದುಡ್ಡು ಮಾತ್ರ ಇಸ್ಕೋತಾರೆ, ಇಲ್ಲ ತೆಂಗಿನಕಾಯಿ ಕೊಟ್ಟರೆ ತೆಂಗಿನಕಾಯಿ ಇಸ್ಕೋತಾರೆ. ಊರಿಂದ ಊರುಗಳಿಗೆ ಬಂದು ಈ ಥರ ಕೆಲಸ ಮಾಡ್ತಾರೆ. ಒಂದೇ ಸಾರಿ ತಾರು ಕಿತ್ತಾಕಿದ್ರು. ಆದರೂ ರಿಸ್ಕ್ ಇರುತ್ತೆ, ಒಂದು ಕೈಯಲ್ಲಿ ಹಿಡ್ಕೊಂಡು ಒಂದು ಕೈಯಲ್ಲಿ ಇದು ಮಾಡಬೇಕು ಅಂದರೆ. ಅಥವಾ ಸಮ್ಟೈಮ್ ತೆಂಗಿನ ಮರದಲ್ಲಿ ಹಾವುಗಳು, ಚೇಳು ಇದೆಲ್ಲ ಇರುತ್ತೆ. ಕೆಲವೊಬ್ಬರು ಕಾಯಿನೂ ಸ್ವೀಟ್ ಕೊಡ್ತಾರೆ, ಕೆಲವೊಬ್ಬರು ಸ್ವೀಟ್ ಕೊಡ್ತಾರೆ. ಓಕೆ, ಹೆಲ್ಪ್ ಆಗುತ್ತೆ ಜನರಿಗೆ. ಅಥವಾ 10 ನಿಮಿಷನೂ ಆಗಿಲ್ಲ, 10 ನಿಮಿಷಕ್ಕೆ 10 ಇದ್ದರೂ 4 ತಾರು ಕಿತ್ತಾಕಿದ್ರು. ಕೆಲಸ ಹೀಗಿನ ಮಾತಾಡ್ತಾ ಇದ್ದ ಅಜ್ಜಿ ತಗೊಂಡು. ಇನ್ನು ನಮ್ಮ ಬಾವ ಮನೆಗೆ ಹೋಗ್ಬೇಕು, ಮೊದಲನೇ ಬಾವ ಮಗಳು ಮೈನರ್ಜಿಗೆಲ್ಲ ಅವರು ಮಾತಾಡ್ಸ್ಕೊಂಡು ಬರಬೇಕು. ಇದು ನಮ್ಮ ಅಕ್ಕ ಮನೆ ಯಜಮಾನ್ರಿದಾರಲ್ಲ, ಅವ್ರ ಅಕ್ಕ, ಅವ್ರ ಮನೆಗೆ ತಂದು ಕೂತ್ಕೊಂಡಿದ್ದೀವಿ.
ತುಂಬ ವೀಡಿಯೋಸಲ್ಲಿ ನೋಡಿರ್ತೀರ ಅಥವಾ ಮಹೇಶನ ನನ್ನ ಮದುವೆ ನೋಡಿ ಅದರಲ್ಲಿ ನೋಡ. ಶ್ರೀಗೆ ತುಂಬ ಇಷ್ಟವಾಗಿರೋ ಮನೆ ಇದು, ಅವರ ಅತ್ತೆ ಮನೆ. ಸೀತೆಕಾಯಿ ಕೂಡ ಇಲ್ಲಿ ಹಣ್ಣಾಗಿ ಸಿಗುತ್ತೆ, ಅಷ್ಟು ಚೆನ್ನಾಗಿದೆ. ಮತ್ತು ಎಲೆ ಬೇಕಾಗಿತ್ತು ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿಯೋದಕ್ಕೆ ಅಂತ, ಹಾಗೆ ಸೀತೆಕಾಯಿ ಎಲೆನ ಕಿತ್ಕೊಂಡು ಎಲ್ಲದರಲ್ಲೂ ಕೂಡ ಕಾಯಿ ಬಿಟ್ಟಿದೆ ಎಲ್ಲ ಬೇಕು. ಅದು ಚಿಕ್ಕಡೆ ಅಂತಾನೆ, ಇದು ಚಿಕ್ಕಡೆ ಅಂತಾನೆ, ಏನು ಎಲ್ಲ ಬೇಕು ನಿಮಗೆ. ಕಾಯಿ ಕಾಯಿ ಇನ್ನು ಹಣ್ಣಾಗಿಲ್ಲ. ಕಾಯಿ ಮಾ ನೋಡಿಲಿ ಎಲ್ಲ ಕಾಯಿ. ಕಾಯಿ ಕಣೋ ನೋಡಿಲ್ಲ ಕಾಯಿ. ಇದು ಪಿಂಕ್ ಕಲರ್ ಬಂದಿದೆ, ಹಣ್ಣಾಗಿದೆ. ಹಾಗೆ ಮನೆ ಪಕ್ಕದಲ್ಲೇ ಎಷ್ಟೊಂದು ಕನಕಾಂಬರ ಹೋಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಒಂದು ಮೊಳ ಇಲ್ಲ ಅಂತಂದ್ರೂ 60 ರೂಪಾಯಿ 70 ರೂಪಾಯಿ ಹೇಳ್ತಾರೆ ಕನಕಾಂಬರ. ಇಲ್ಲಿ ಎಷ್ಟು ಉದ್ದ ಒಂದೊಂದು ಗಿಡದಲ್ಲಿ ಅಷ್ಟೊಂದು ರಾಶಿ ರಾಶಿ ಬಿಟ್ಟಿದೆ, ಯಾರೂ ಕಿತ್ಕೋತಾ ಇಲ್ಲ. ನನಗೆ ಹೊಟ್ಟೆ ಉರಿದೋಯ್ತು ನೋಡಿಬಿಟ್ಟು, ಯಾಕೆ ಇಷ್ಟೊಂದು ಹೂವನ್ನ ವೇಸ್ಟ್ ಮಾಡ್ತಿದ್ದಾರಪ್ಪ ಇವರು ಅಂತ. ಅಂದರೆ ಸೂತ್ಕ ಇದೆ ಅಲ್ವ, ಇವಾಗ ಫೋಟೋ ಗಿಟೋ ಹಾಕೋಕ್ಕಾಗಲ್ಲ ಕಿತ್ರೂ ಅಂತ. ಅಟ್ಲೀಸ್ಟ್ ಬೇರೆ ಯಾರಾದ್ರೂ ಕಿತ್ಕೊಳ್ಳಿ ಅಂತ ಅಂದ್ರೂ ಪರವಾಗಿಲ್ಲ, ಕಿತ್ಕೊಂಡು ಫೋಟೋ ಗಿಟೋಗೆ ಅಥವಾ ಅವರೇ ಮುಡ್ಕೊಬೋದು. ಹೂಗಳನ್ನ ಹಿಂಗೆ ವೇಸ್ಟ್ ಮಾಡಿದ್ರೆ ನಂಗೆ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ. ಯಾಕೆಂದರೆ ನಾವಿಲ್ಲಿ ನೋಡ್ತಾ ಇರ್ತೀವಲ್ವ, ಎಷ್ಟು ಬೆಲೆ ಕೊಟ್ಟು ನಾವು ಹೂಗಳನ್ನ ತೊಗೊತೀವಿ. ಒಂದು ಮೊಳಕ್ಕೆ 50-60 ರೂಪಾಯಿ. ಮಳೆ ಸ್ಟಾರ್ಟ್ ಆಯಿತು, ಜೋರು ಹೊರಗಡೆ ಮಳೆ ಬರ್ತಾ ಇದೆ. 10 ನಿಮಿಷ ಮಳೆ ಬಂದಿದ್ದು, ಎಷ್ಟು ಜೋರು ಮಳೆ ಬಂತು ಅಂದರೆ ಸಿಕ್ಕಾಬಿಟ್ಟೆ ಜೋರು ಮಳೆ ಬಂತು. ಬಾಬಾ ಬರ್ತೀನಿ ಅಂತ ಫೋನ್ ಮಾಡಿದ್ರು, ಕನಕಪುರದಿಂದ ಬಿಡ್ತಿದ್ದೀನಿ ಅಂತ. ಚಿಕ್ಕ ಪಾಪಕ್ಕಂದ ಇದು, ನೋಡು ನೋಡು ನೋಡು. ಬಾ ಇಳಿ ಕೆಳಗೆ. ಕಾಲೇನಾಗಲ್ಲ, ಇಳಿಯೋ ಇಳಿಯೋ. ಮುಟ್ಟು ಹೋಗ್ಲಿ, ಮುಟ್ಟು ನೋಡಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ಸ್ತೈತೆ. ತಿನ್ನಲ್ಲ ಅದು ಇನ್ನ ಪಾಪ, ಬೇರೆ ಕಡೆ ಟ್ರಾನ್ಸ್ಫರ್ ಆಗೈತೆ ಅವ್ರಿಗೆ. ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾವ್ರಿ ಈಗ. ನೋಡಿ ನಿನ್ನೆ ನೋಡ್ತೈತೆ. ಹಾಯ್ ಅಣ್ಣ, ಹಾಯ್, ಹಲೋ. ಮುಟ್ಟು ಮುಟ್ಟು ಮುಟ್ಟು, ಏನು ಮಾಡಲ್ಲ, ಎದ್ರಕತ್ತಾನಲ್ಲಪ್ಪ ಅವನು. ಇಲ್ಬಾ. ಹಾಂ, ನೀವು ನಾನು ತುಳಿಸ್ಕೊಂಡಿವ್ನು ಚಿಕ್ಕದ್ರಲ್ಲಿ. ಹಾಯ್ ಮಾಡಿ, ಹಾಯ್ ಅವ್ರ ಅಮ್ಮನ ಹತ್ರ ಹೋಗುತ್ತೆ. ಹೋಗು ಹೋಗು, ಚಾಚಿ ಕುಡಿಯೋಗ ಅಮ್ಮ ಹತ್ರ. ನೋಡು ಹೋಗು ನಿಮ್ಮ ಅಮ್ಮ ಹತ್ರ. ಕಾಲು ಹಗ್ಗ ಏನೋ ಇಟ್ಕೊಂಡೈತೆ.
ಹತ್ರ ಹೋಗ್ತೈತೆ ನೋಡು. ಅದು ಅಮ್ಮ ಅಂತ ಗೊತ್ತಾಗೈತಲ್ಲ ಅದಕ್ಕೆ. ಅಪ್ಪ ಅಪ್ಪ ಇಲ್ಲ ಅಂತ ಹಾಗೆ ಸಂಜೆ 4ರಿಂದ 5 ಗಂಟೆ ಆಯಿತು. ಸಿಕ್ಕಾಪಟ್ಟೆ ಮಳೆ ಬಂತು, ಚಳಿ ಬೇರೆ ಇತ್ತು. ಸೊ ಹಂಗಾಗಿ ಟೀ ಬೇರೆ ಮಾಡಿದ್ರು ಅಕ್ಕ. ಟೀ ಕುಡ್ಕೊಂಡು ಹಾಗೆ ಮಾತಾಡ್ತಾ ಕೂತಿದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ನುಗ್ಗೆ ಸೊಪ್ಪು ಬೇಕು ಅಂತ ಅಂದರು. ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ಕೊತಾ ಇದ್ವಿ. ಅವ್ರಿಗೆ ನುಗ್ಗೆ ಸೊಪ್ಪು ಅಂದರೆ ಜಾಸ್ತಿ ಮೊಟ್ಟೆ ಉರಿಬೇಕು. ನಾವು ಬೇಳೆ ಅಥವಾ ಹಸಿ ಕಾಳಾಕಿ ಉಪ್ಸಾರು ಮಾಡಿದ್ರೆ ಇಷ್ಟಪಡ್ತಾರೆ. ನಮ್ಮ ಮನೆಯವ್ರಿಗೆ ಮೊಟ್ಟೆ ಉರಿತೇ ಮಾಡಬೇಕು. ಅದು ಬಿಟ್ಟು ಇನ್ಯಾವುದೇ ಥರದ್ದು ಇಷ್ಟಪಡಲ್ಲ. ಹಂಗಾಗಿ ಎಷ್ಟು ಚೆನ್ನಾಗಿದೆ ಹೆಲ್ಸು ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪೆಲ್ಲ ಅಲ್ಲೇ ಕೂತ್ಕೊಂಡು ಬಿಡಿಸ್ಕೊಂಡು ಪ್ಯಾಕ್ ಮಾಡ್ಕೊಂಡು ಬಂದ್ವಿ. ರೋಡಲ್ಲಿ ಬೆಕ್ಕಿತ್ತು. ಫಸ್ಟು ಕಪ್ಪೆ ಮರ ಹಿಡ್ಕೊಬಂತು. ಅದೆಷ್ಟು ಜೋರು ಸೌಂಡ್ ಮಾಡ್ತು, ಹೆಲ್ಪ್ ಮೀ ಅನ್ನೋ ಥರ ಸೌಂಡ್ ಮಾಡ್ತು. ಇಷ್ಟ ಆಗೋಯ್ತು ಮಕ್ಕಳಿಗೆ. ಹಂಗೆ ಏನು ಮಾಡುತ್ತೆ ಈ ಬೆಕ್ಕು ಒಂದು ನೋಡ್ತಾನೆ ಇದ್ದರು. ಪಕ್ಕದಲ್ಲಿ ಹುಳಗಳು ಚಿಟ್ಟೆಗಳು ಏನೇ ಹೋದ್ರೂ ಅಷ್ಟೇ ಎಷ್ಟು ಬೇಗ ಕ್ಯಾಚ್ ಮಾಡ್ತಿತ್ತು, ಹಿಡ್ಕೊಂಡು ತಿಂದ್ಬಿಡ್ತಿತ್ತು ಅಂತಂದರೆ ಬೇಗ ವಿಡಿಯೋ ಮಾಡಮ್ಮ ಅಂತಿದ್ರು. ತುಂಬ ಆ್ಯಕ್ಟಿವ್ ಇದೆ ಮಾತ್ರ ಈ ಬೆಕ್ಕು, ಸಿಕ್ಕಾಪಟ್ಟೆ. ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ 10 ಗಂಟೆಗೆ ಮನೆಗೆ ಬಿಟ್ವಿ. ಮನೆ ಬಿಟ್ಟು 10 ಗಂಟೆಗೆ ಬೇಗ 11 ಗಂಟೆಗೆಲ್ಲ ಬೆಂಗಳೂರು ಸೇರಿಕೊಂಡ್ವಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಗ್ಗೆ ಸಪೋರ್ಟ್ ಮಾಡಿ.